ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಈ ಬಾರಿ ಹೊಸ ನೋಟಿಫಿಕೇಶನ್ ಆಗಲಿದೆ. ಸೊ ಎಷ್ಟು ವೇಕೆನ್ಸಿಗಳಿದಾವೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಆ್ಯಂಡ್ ನೋಟಿಸ್ ಕೂಡ ಬಿಟ್ಟಿದ್ದಾರೆ. ಸೊ ಎಷ್ಟು ವೇಕೆನ್ಸಿಗಳಿದಾವೆ, ಎಷ್ಟು ಸ್ಯಾಲರಿ ಇರುತ್ತೆ, ಸೊ ಡೀಟೇಲ್ ಆಗಿ ಎಲ್ಲ ಸೊ ಈ ಒಂದು PDF ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಐತಿ. ಓಕೆ, ಸೊ ಜಾಯ್ನ್ ಆಗ್ತಾರೆ ಆಗ್ಬೋದು. ಸೊ 100% ಯೂಸ್ಫುಲ್ ಆಗುತ್ತೆ. ಗ್ರೂಪಲ್ಲೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ರೈಲ್ವೆ ಎಕ್ಸಾಮ್ಸ್ ರಿಲೇಟೆಡ್. ಓಕೆ ಸ್ನೇಹಿತರೆ, ಒಂದು ನೋಟಿಸ್ ಕೂಡ ಹರಿದಾಡ್ತೈತೆ. ಸೊ ಅದು ರಿಯಲ್ ಫೇಕ್ ಅಂತ ನಿಮಗೆ ಅದು ಕೂಡ ಹೇಳ್ತೀನಿ. ಆ್ಯಂಡ್ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ, ಸೊ ಎಷ್ಟು ವೇಕೆನ್ಸಿಗಳು ಈ ಬಾರಿ ಇದಾವೆ ಅಂತ ಅದು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RRB NTPC ಅಪ್ಲೈ ಮಾಡಿದರೆ ಸೊ ಈ ಬಾರಿ ಸೆಲೆಕ್ಷನ್ ಆಗಬೇಕು. ಓಕೆ, ಲಾಸ್ಟ್ ಡೇಟ್ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡಿರಿ. ಓಕೆ, ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಬಹುದು. 100% ಯೂಸ್ಫುಲ್ ಆಗುತ್ತೆ. ಟಾಪ್ 1000ಕ್ಕೂ ಹೆಚ್ಚು ಪ್ರಶ್ನೆಗಳು ಕೊಟ್ಟಿದ್ದೀವಿ. ಕನ್ನಡದಲ್ಲಿ ಇರ್ತದೆ, ಕ್ವಶನ್ ವಿತ್ ಆನ್ಸರ್ ಇರ್ತದೆ. ಓಕೆ ಸ್ನೇಹಿತರೆ, ಲಾಸ್ಟ್ ಟೈಮ್ ಏನು ALP ಟೆಕ್ನಿಷಿಯನ್ ಮತ್ತು NTPC ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ ಏನು ಎಕ್ಸಾಮ್ ಆಯಿತು, ಈ ಒಂದು 4 ಕ್ವಶನ್ಸ್ ಅನ್ನು ತಗೊಂಡು ಕೀ ಆನ್ಸರ್ ಕ್ವಶನ್ಸ್ ಕೊಟ್ಟಿದ್ದಾರಲ್ಲ ಅಂಥ ಕ್ವಶನ್ಸ್ ತೊಗೊಂಡು ಯಾವೆಲ್ಲ ಇಂಪಾರ್ಟೆಂಟ್ ಎಂಥ ಟಾಪಿಕ್ಸ್ ಎಲ್ಲ ರಿಪೀಟ್ ಆಗಿದಾವೆ ಅಂಥ ಟಾಪಿಕ್ಸ್ ಕ್ವಶನ್ಸ್ ಈ ಒಂದು PDF ಅಲ್ಲಿ ಕೊಡಲಾಗಿದೆ. ಸೊ ಇದು PDF ನೋಟ್ಸ್ ಇರ್ತದೆ, ತೊಗೋಬೋದು. ಕೇವಲ 97 ರೂಪೀಸ್ ಇರ್ತದೆ. ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ಓಕೆ, ಸೊ ನಿಮಗೆ ಹೆಂಗೆ ತೊಗೊಳೋದಂದ್ರೆ ಹೇಳಿದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣತೈತಿ. ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ವಾಟ್ಸಪ್ ಮಾಡಿರಿ. ದಯವಿಟ್ಟು ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಬೇಕಾದ್ರೆ ತೊಗೋಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಓಕೆ, ನಿಮಗೆ ನಂಬರ್ ಕಾಂಟ್ಯಾಕ್ಟ್ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಕೂಡ ಸೊ ನಮ್ಮ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಜಾಯ್ನ್ ಆಗಿರಿ. ಅಲ್ಲಿ ಅಡ್ಮಿನ್ ಅವ್ರಿಗೆ ಮೆಸೇಜ್ ಮಾಡಿರಿ, ಸರ್ ನನಗೆ NTPC ನೋಟ್ಸ್ ಬೇಕಾಗೈತೆ. ಸೊ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆ ಸ್ನೇಹಿತರೆ, ನೋಡ್ರಿ RRB ಗ್ರೂಪ್ ಡಿಸ್ಕೌಂಟ್ ಬಿಟ್ಟಿತ್ತು. ನೋಟಿಸ್ ಕೂಡ ಹರಿದಾಡ್ತೈತೆ. ಸೊ ಅದು ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಿದ್ದೀನಿ. ಈ ಒಂದು ನೋಟಿಸು ಆಫೀಸಿಯಲ್ ವೆಬ್ಸೈಟ್ ಯಾವ RRB ಝೋನಿಂದನೂ ಕೂಡ ಪಬ್ಲಿಷ್ ಆಗಿಲ್ಲ. ಒಂದು ಫಸ್ಟ್ ಆಫ್ ಆಲ್ ತಿಳ್ಕೊರಿ. ಓಕೆ, ಹಂಗಂತಂದ್ರೆ ಇದು ಫೇಕಾ? ಓಕೆ, ತುಂಬ ಜನ ಡೌಟ್ ಬರ್ತದೆ, ಸರ್ ಇದು ಫೇಕ್ ಏನು ರಿಯಲ್ ಅದು ಹೇಳ್ರಿ ಮೊದಲಂತ. ನೋಡ್ರಿ, ಇದು ಫೇಕ್ ಅಂತ ಹೇಳಕ್ಕೆ ಬರಲ್ಲ, ರಿಯಲ್ ಅಂತೂ ಹೇಳಕ್ಕೆ ಬರಲ್ಲ. ಏನಕ್ಕಂತ ಅದು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ನೋಡ್ರಿ, ಲಾಸ್ಟ್ ಟೈಮ್ ಒಂದು NTPC ಒಂದು ನೋಟಿಫಿಕೇಶನ್ದು ಒಂದು ನೋಟಿಸ್ ಬಂದಿತ್ತು. ಹಿಂಗೆ ಬಿಟ್ಟಿದ್ರು. ಯಾರು ಬಿಟ್ಟಿದ್ರು ಗೊತ್ತಿಲ್ಲ. ಸೊ ತಮ್ಮ ಹೆಸರು ಏನೂ ಇರಲಿಲ್ಲ. ಸೊ ಲೈಕ್ ಯಾವ RRB ಝೋನಿಂದನೂ ಕೂಡ ಅದು ಪಬ್ಲಿಕ್ ಆಗಿರಲಿಲ್ಲ. ಸೊ ಯಾರೋ ಒಬ್ರು ಎಡಿಟ್ ಮಾಡೋದನ್ನ ಲಾಂಚ್ ಮಾಡಿದ್ರು. ಸೊ ಅದೇ ಒಂದು ಡೇಟಿಗೆ RRB ಆಫೀಸಿಯಲ್ ಆಗಿ ಲಾಂಚ್ ಮಾಡಿದ್ರು. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದೋ ನಿಮ್ದೇನೋ ಅನ್ಕೋರಿ, ಏನೋ ಒಂದು ಫಂಕ್ಷನ್ ಅಂತ ಅನ್ಕೋರಿ ಮನೆಯಲ್ಲಿ. ಸೊ ನೀವು ನಿಮ್ಮ ಪರ್ಸನಲಿ ಒಂದು ಏನು ವಿಚಾರ ಇರುತ್ತೆ, ನಾವು ಈ ಡೇಟಿಗೆ ಮಾಡಿದರೆ ಸೊ ಚೆನ್ನಾಗಿರುತ್ತೆ ಅಂತ ಅನ್ತದೆ. ಫ್ಯಾಮಿಲಿಯೆಲ್ಲ ಕೂಡ ಅದೇ ಡೇಟ್ ಫಿಕ್ಸ್ ಮಾಡ್ತಾರಲ್ಲ, ಹಂಗಾಯ್ತು. ಓಕೆ, ಯಾರೋ ಒಬ್ರು ಅದನ್ನು ಪಬ್ಲಿಷ್ ಮಾಡಿದ್ರೆ ಸೊ ಹಿಂಗಿರುತ್ತೆ, ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ, ಇಷ್ಟು ವೇಕೆನ್ಸಿಗಳಿದಾವೆ ಹಿಂಗೆ ಅಂತ ಹೇಳಿ. ಸೊ ಅದೇ ಡೇಟಿಗೆ ಹೊಸ ನೋಟಿಫಿಕೇಶನ್ ಆಯಿತು NTPC. ಹಂಗಂದ್ರೆ ಆ ನೋಟಿಸ್ ಎಲ್ಲರೂ ಫೇಕ್ ಅಂತ ಹೇಳಿದರು. ಬಟ್ ಅದೇನಾಯಿತು, ರಿಯಲ್ ಆಯಿತು. ಓಕೆ, ಸೊ ಅದೇ ರೀತಿ ಇದನ್ನು ನಾನು ಕೂಡ ಭಾವಿಸ್ತೀನಿ. ಏನಕ್ಕಪ್ಪ ಅಂದರೆ ಇದೊಂದೇ NTPC ಅಲ್ಲ, NTPC ಎಕ್ಸಾಮ್ ಡೇಟ್ ಕೂಡ ಹಿಂಗೆ ಆಯಿತು. SSGD ಲಾಸ್ಟ್ ಟೈಮ್ ಎಕ್ಸಾಮ್ ಡೇಟ್ ಕೂಡ ಹಿಂಗೆ ಆಯಿತು. ಯಾರೋ ಒಬ್ರು ನೋಟಿಸ್ ಬಿಟ್ಟರು. ಸೊ ಅದು ಫೇಕ್ ಅಂತ ಹೇಳಿದರು. ಸೊ ಕರೆಕ್ಟ್ ಟೈಮಿಗೆ ಅವರು SSCದವರು ಅದೇನು ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಎರಡು ಸೇಮ್ ಆಗಿಬಿಡ್ತು. ಸೊ ಅದು ಮತ್ತು ರಿಯಲ್ ಅಂತಂದರು. ಓಕೆ, ಇದನ್ನು ನಾನು ಹೇಳ್ತೀನಿ, ರಿಯಲ್ ಅನ್ನಕ್ಕೆ ಬರಲ್ಲ, ಫೇಕು ಅನ್ನಕ್ಕೆ ಬರಲ್ಲ. ನೋಡಿರಿ, ಇದರಾಗಿ 60,000ಕ್ಕೂ ಹೆಚ್ಚು ವೇಕೆನ್ಸಿಗಳು ತೋರಿಸಿದ್ದಾರೆ. ಬರೀ 60,000ಕ್ಕೂ ಹೆಚ್ಚು ಅನ್ನೋದಕ್ಕಿಂತ ಸೊ ನಮ್ಮ 30,000 ಅಂತ ನಾನು ಭಾವಿಸ್ತೀನಿ. ಓಕೆ, ಎಲ್ಲ ಒಮ್ಮೆ ಕರೆಯಲ್ಲವರು, ಯಾಕಂದರೆ ಪ್ರತಿ ವರ್ಷನೂ ಕರಿತು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲವನ್ನ ಒಮ್ಮೆಗಳೇ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಇವಾಗಲೇ 60,000 ಜನಕ್ಕೆ ಇವಾಗಲೇ ತೊಗೊಂಡ್ರೆ ಮುಂದಿನ ವರ್ಷ ಯಾರಿಗೆ ಕರಿಬೇಕು ಅವರು? ಓಕೆ, ಸೊ ಹಾಗಾಗಿ ಎಷ್ಟು ಜನ ಬೇಕಾ ಸರ್ ಅದ್ರ 1:8 ಹಿಂಗೇನೋ ಕರಿಬಹುದೇನೋ. ಬಟ್ ವೇಕೆನ್ಸಿಗಳು 100% ನಿಮಗೆ ಈ ಬಾರಿ 30,000 ತನಕ ವೇಕೆನ್ಸಿಗಳು ಸಿಗ್ತಾವೆ. ಮಿನಿಮಮ್ 30,000 ಸಿಗ್ತಾವೆ. ಓಕೆ, ಸೊ ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಸರ್ ನೋಟಿಫಿಕೇಶನ್ ಯಾವಾಗ ರೀ? ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ನೋಡಿರಿ, ನೋಟಿಫಿಕೇಶನ್ ಆ್ಯಕ್ಚುಲಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಆಗಬೇಕಾಗಿತ್ತು. ಓಕೆ, ಇವಾಗ ಡಿಸೆಂಬರ್ 10. ಓಕೆ, ಇವತ್ತು ಡಿಸೆಂಬರ್ 10. ಸೊ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಅಂದರೆ ಫಸ್ಟ್ ವೀಕ್ ಅಂತ ಮುಗೀತು. ಸೊ ಫಸ್ಟ್ ವೀಕ್ ಆಗಿ ಮತ್ತು 3 ದಿನ ಎಕ್ಸ್ಟ್ರಾ ಆಯಿತು. ಏನಕ್ಕೆ ನೋಟಿಫಿಕೇಶನ್ ಆಗಿಲ್ಲ, ಇನ್ನೂ ಆಗಲ್ಲ. ಓಕೆ, ಸೆಕೆಂಡ್ ವೀಕ್ ಆಗಲ್ಲ, ಥರ್ಡ್ ವೀಕ್ ಆಗಲ್ಲ. ಸೊ ಯಾವಾಗ ಆಗುತ್ತೆ ಅದು ಕೂಡ ನಿಮ್ಗೆ ಹೇಳ್ತೀನಿ. ಏನಕ್ಕಾಗಲ್ಲ ಅದು ಕೂಡ ನಿಮ್ಗೆ ಹೇಳ್ತೀನಿ. ನೋಡಿರಿ, ಏನಕ್ಕಾಗಲ್ಲ ಅಂದರೆ ಆಲ್ರೆಡಿ 2024 ರಿಕ್ರೂಟ್ಮೆಂಟ್ ಇನ್ನೂ ಎಕ್ಸಾಮ್ ಆಗಿಲ್ಲ, ಇವಾಗ ನಡೀತೈತೆ. 2024 RRB ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ಏನೈತಿ, ಸೊ ಇದನ್ನು ಇವಾಗ ನಡೀತೈತೆ. ಓಕೆ, ಈ ಎಕ್ಸಾಮ್ ಆಗೋವರು ಕೂಡ ಇನ್ನೊಂದು ನೋಟಿಫಿಕೇಶನ್ ಇಂಪಾಸಿಬಲ್. ಎಕ್ಸಾಮ್ ಮುಗಿದು ಕೀ ಆನ್ಸರ್ ಬರೋವರು ಕೂಡ ನಿಮ್ಗೆ ಹೊಸ ನೋಟಿಫಿಕೇಶನ್ ಆಗಲ್ಲ. ಇದು ಕ್ಲಿಯರ್ ಆಗಿರ್ಕೊಡಿ, ಇಟ್ಕೋರಿ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ದೋಣಿ ಇದೆ. ಸೊ ಅದ್ರ ಮೇಲೆ ಕಾಲಿಟ್ಟಿದ್ದೀರಿ, ಇನ್ನೊಂದು ನಿಮ್ಮ ಕಾಲಿಡ್ತಾರೆ. ಎರಡು ಬೇರೆ ಕಡೆ ಹೋದ್ರೆ ಬೀಳ್ತಾರಲ್ಲ. ಸೊ ಅದೇ ರೀತಿ ಒಂದು ಪ್ರೊಸೆಸ್ ನಡೀತೈತೆ ಅಂದರೆ ಇನ್ನೊಂದು ಪ್ರೊಸೆಸ್ಸಲ್ಲಿ ಆ್ಯಡ್ ಆಗಲ್ಲ. ಒಂದು ಕಂಪ್ಲೀಟ್ ಆಗೋರು ಕೂಡ ಇನ್ನೊಂದು ಆ್ಯಡ್ ಮಾಡಲ್ಲ. ಈಗ ನೋಡಿರಿ, ಲೈಕ್ SSCದವ್ರು ಹೆಂಗೆ ಮಾಡ್ತಾರೆ, JEE ಎಕ್ಸಾಮ್ ಮಾಡಿದ್ರು, ಆಮೇಲೆ CP ಎಕ್ಸಾಮ್, ಅದಾದ ನಂತರ MTS ಮಾಡ್ತಾರೆ ಇವಾಗ. ಓಕೆ, ಹಿಂಗೆ ಒಂದಾದ್ಮೇಲೆ ಒಂದು ಹೆಂಗೆ ಮಾಡ್ತಾರೆ. ಸೊ ಅದೇ ರೀತಿ ಕೂಡ ರೈಲ್ವೆದಲ್ಲೂ ಆಗ್ತದೆ. ರೈಲ್ವೆ ಎಕ್ಸಾಮ್ಸ್ ಯಾರು ನಡೆಸ್ತಾರೆ? TCS ನಡೆಸ್ತಾರೆ. ಓಕೆ, ಸೊ TCS ಎಕ್ಸಾಮ್ ನಡೆಸ್ತಾರೆ. SSC ಬಿಟ್ಟರೆ ಇಡಿಕ್ವಿಡ್ ಐತೆ. ಸೊ TCS ಅವ್ರು ಮಾಡುವಂಥ ಈ ಒಂದು ಎಕ್ಸಾಮು
ಸೊ ಒಂದಾದ್ಮೇಲೆ ಒಂದು ಮಾಡ್ತಾರೆ, ಒಂದಾದ್ಮೇಲೆ ನೋಟಿಫಿಕೇಶನ್ ಕೂಡ ಮಾಡ್ತಾರೆ, ಅವರು ಕೂಡ ಪ್ಲಾನ್ ಮಾಡಿರ್ತಾರೆ. ಓಕೆ, ಸುಮ್ಮನೆ ನೋಟಿಫಿಕೇಶನ್ ಆಗಲ್ಲ. ಇಂಡಿಯನ್ ರೈಲ್ವೆ ಅಂತಂದರೆ ಒಂದು ಪ್ಲಾನ್ ಮಾಡಿ ನೀವು ಕೆಲಸ ಮಾಡಬೇಕಾಗ್ತದೆ ನೋಡಿರಿ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್ ಲೇಟ್ ಆಯ್ತು ಅಂದರೆ, ಸೊ ಏನಕ್ಕೆ ಲೇಟ್ ಆಯಿತು, ಸೊ ನೆಕ್ಸ್ಟ್ ಎಲ್ಲಿ ಕವರ್ ಮಾಡ್ಕೋಬೇಕು. ಓಕೆ, ಸೊ ಹಿಂಗೆ ಏನೋ ಪ್ಲಾನ್ ಮೇಲೆ ನಡೀತಿರ್ತದೆ. ಅದೇ ರೀತಿ ರಿಕ್ರೂಟ್ಮೆಂಟ್ ಕೂಡ ಅದೇ ರೀತಿ ಆಗ್ತದೆ ನಮ್ಮ ದೇಶದೊಳಗೆ. ಇದು ಕ್ಲಿಯರ್ ಆಗಿರಲಿ. ಓಕೆ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ರೈಲ್ವೆ ಒಳಗೆ ನಿಮಗೆ ಜಾಬ್ ಬೇಕಂದರೆ ನೀವು ತಾಳ್ಮೆಯಿಂದ ಇರಬೇಕು, ಪೇಷನ್ಸ್ ಇರಬೇಕು, ಭಾಳ ಪೇಷನ್ಸ್ ಇರಬೇಕು. ಓಕೆ, SS ಒಳಗೆ ಅಂದ್ರೆ ಏನಾಗಲ್ಲ, ಕರೆಕ್ಟ್ ಟೈಮ್ ನೋಟಿಫಿಕೇಶನ್, ಕರೆಕ್ಟ್ ಟೈಮ್ ಎಕ್ಸಾಮ್ ಆಗ್ತಾವೆ, ಕರೆಕ್ಟ್ ಟೈಮಿಗೆ ಎಲ್ಲ ನಡೀತಾವೆ. ಬಟ್ ಇಲ್ಲಿ ಹಂಗಲ್ಲ. ಓಕೆ, ಇವಾಗ ನಾನು ತಿಳಿಸ್ರಿ, ಪ್ರತಿಯೊಬ್ಬರು ಕೂಡ ತಿಳಿಸ್ಬೇಕು. ಈ ಬಾರಿ ಯಾರೆಲ್ಲ ಸೆಲೆಕ್ಷನ್ ತೊಗೊಳ್ಳೋರಿದ್ರಿ, ಈ ಬಾರಿ ಸರ್ ಚೆನ್ನಾಗಿಲ್ಲ ನಂದು ಎಕ್ಸಾಮ್, ಮುಂದಿನ ಸಲ ಟಾರ್ಗೆಟ್ ಇಡ್ತೀನಿ ಅನ್ನೋರು ಇದ್ದರೆ ಸೊ ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್, ಜೈ ಹಿಂದ್ ಅಂತೇಳಿ. ಆ್ಯಂಡ್ ಇನ್ನೊಂದು ಕೇಳ್ತೀನಿ, ನಿಮ್ಗೆ ಕ್ವಶನ್ ಕೇಳಬೇಕು. ಆ್ಯಕ್ಚುಲಿ ನಾನು ಆಲ್ರೆಡಿ SSC GD ಸೀರೀಸನ್ನು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇಂಟ್ರೊಡಕ್ಷನ್ ಕೂಡ ಮಾಡಿದ್ದೀನಿ ಒಂದು, ಆ್ಯಂಡ್ ಇನ್ನೊಂದು ಇಂಟ್ರೊಡಕ್ಷನ್ ಇವತ್ತು ಮಾಡ್ತೀನಿ. ನಾಳೆಯಿಂದ ಕರೆಕ್ಟಾಗಿ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವೆ. ಅದ್ರ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ. ಓಕೆ, ಸೊ ಈಗ ಹೇಳ್ರಿ, RRB ಗ್ರೂಪ್ D GK ಫ್ರೀ ಸೀರೀಸ್ ಬೇಕಾ ಬೇಡವಾ? ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೀವು ಜಾಸ್ತಿ ಜನ ನೋಡ್ತೀನಿ ಅಂದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. SSGD ಮಾಡ್ತಿರಲ್ಲ, ತುಂಬ ಜನ ಪ್ರತಿ ವಿಡಿಯೋ ಕಮೆಂಟ್ ಮಾಡಿದ್ದಾರೆ ಹುಡುಗರು, ಸರ್ ಸೀರೀಸ್ ಸ್ಟಾರ್ಟ್ ಮಾಡಿರಿ ಅಂತೇಳಿ. ಇದು ಎರಡನೇ ಸೀರೀಸ್, ಆ್ಯಕ್ಚುಲಿ GK ಎರಡನೇ ಸೀರೀಸ್. ಇದು ಫಸ್ಟ್ ಸೀರೀಸ್ 24 ರಿಕ್ರೂಟ್ಮೆಂಟ್ ಮಾಡಿದ್ದೆ. ಒಳ್ಳೆ ಕಂಟೆಂಟು, ಒಳ್ಳೆ ರೆಸ್ಪಾನ್ಸ್ ಕೂಡ ಹುಡುಗರಿಂದ ಬಂದೈತೆ. ಸೊ ಅದು ಖುಷಿ ವಿಚಾರ ಅಂತ ಹೇಳ್ಬೋದು ನನಗೆ. ಓಕೆ, ಸೊ ಅದು ನಿಮ್ಮ ಸಪೋರ್ಟಿಂದ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಒಂದು ಚಾನಲ್ ಕಂಪ್ಲೀಟ್ ಡೆಡಿಕೇಟೆಡ್ ಫಾರ್ ಯು. ಓಕೆ, ನಿನಗೋಸ್ಕರ ಐತಿ ಈ ಒಂದು ಚಾನಲ್, ನಿಮಗೋಸ್ಕರ ಐತಿ ಈ ಒಂದು ಚಾನಲ್. ನಿಮ್ಗೆ ಏನೇ ಇದ್ರೂ ಕೂಡ, ನಿಮ್ಗೆ ಪ್ರಾಬ್ಲಮ್ ಆದರೂ ಕೂಡ ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕೂಡ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರಯತ್ನ ನೀವು ಮಾಡಿರಿ. ಸೊ ನಾನು ನಿಮಗೆ ಹೇಳಿದೆ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ. ದೆನ್ ಇವಾಗ ನಿಮ್ಮ ಕೆಲಸ ಯಾವಾಗ ಅಪ್ಲೈ ಮಾಡಲಿ, ಯಾವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್, ಅದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ಓದಲಿ ಅನ್ನೋದು ವಿಚಾರ ಮಾಡಿರಿ. ಓಕೆ, ಕಮೆಂಟ್ ಮುಖಾಂತರ ತಿಳಿಸ್ರಿ. ಪ್ರತಿದಿನ ಸೀರೀಸ್ ಹೇಳೋದ್ರೆ ಹೇಳ್ತೀನಿ ನೋಡಿರಿ. ಪ್ರತಿದಿನ ಮಧ್ಯಾಹ್ನ 3 ಗಂಟೆ ಅಂದರೆ SSGD ಸೀರೀಸ್ ನಡೀತೈತೆ. ಸೊ ಅದಾದ ನಂತರ 4ರಿಂದ 5 ಹೇಳಿ ಅಂದ್ರೆ ಹೇಳ್ತೀನಿ, ಇಲ್ಲ 5ರಿಂದ 6 ಅಂತ ಹೇಳಿದ್ರೆ ಹೇಳ್ತೀನಿ. ಸೊ ಟೈಮಿಂಗ್ ಆಮೇಲೆ ನೋಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅದು ಹೇಳ್ರಿ. ಮೊದಲು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ಸರ್ ಕ್ಲಾಸ್ ಮಾಡಿರಿ ಕೇಳ್ತೀವಿ ಅಂತ ಹೇಳಿ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದರೆ ನಾನು ಕೂಡ ರೆಡಿ ಇದ್ದೀನಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಆ್ಯಂಡ್ ನೀವೇನಾದ್ರೂ RRB NTPC ಎಕ್ಸಾಮ್ ಬರೀತಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ವರ್ಷನ ತೊಗೊಂಡು ಪ್ರಿಪರೇಷನ್ ಮಾಡಿ 100% ಯೂಸ್ಫುಲ್ ಆಗುತ್ತೆ. 1,000 ಬರೋಬ್ಬರಿ 1,000ಕ್ಕೆ ಹೆಚ್ಚು ಪ್ರಶ್ನೆ ಕೊಟ್ಟಿದ್ದೀವಿ GK GS. ಓಕೆ, ಸೊ ನಿಮಗೆ ಅಂಡರ್ ಗ್ರಾಜುಯೇಟ್ ಇಬ್ಬರಿಗೆ ಹೆಲ್ಪ್ಫುಲ್ ಆಗುತ್ತೆ. ಕಳೆದ 4 ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀವಿ, ತೊಗೋಬೋದು. ಸರ್ ಹೆಂಗೆ ತೊಗೊಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕೂಡ ಕಾಲ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಸ್ನೇಹಿತರೆ, ಬರೀ GK ಅಂತಲ್ಲ, ಸೊ ಮ್ಯಾಥ್ಸ್ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡಿರಿ, ಅದು ಒಳ್ಳೆ ಕಂಟೆಂಟಿಂದ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕಂಟೆಂಟ್ನ ನಿಮ್ಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮ್ಯಾಥ್ಸ್ ಒಂದು ಆ್ಯಂಡ್ ಸೈನ್ಸ್ ನಮಗೆ NTPC ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಬಟ್ GK ಮತ್ತು ಮ್ಯಾಥ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಮತ್ತು GK ನಾನು ಮಾಡಿಸ್ತೀನಿ. ಡೆಫಿನೆಟ್ಲಿ ಎರಡು ಕಾಂಬೋ ಮಾಡಿ ನಿಮಗೆ ಕಡಿಮೆ ರೇಟಿಗೆ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಓಕೆ, ಇದು ಒಂದು ಕಡೆ ಆದರೆ. ಆ್ಯಂಡ್ RRB ಗ್ರೂಪ್ ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ಯಾರು ಇದ್ದೀರಿ, ಸೊ ಈ ಬಾರಿ ಸೆಲೆಕ್ಷನ್ ನಿಮ್ದು ಆಗಬೇಕು. ಸೊ ಕಮೆಂಟ್ ಮುಖಾಂತರ ತಿಳಿಸ್ರಿ, ಸರ್ ಐ ಆಮ್ ರೆಡಿ ಫಾರ್ ಕ್ಲಾಸ್. ಓಕೆ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ. ಪ್ರತಿಯೊಬ್ಬರು ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನೋಡಿದ್ರೆ ಅಂದರೆ ಸೊ ಖಂಡಿತ ಕೂಡ ನೀವು ಪ್ರಿಪರೇಷನ್ ಮಾಡ್ತೀರಿ. ಚೆನ್ನಾಗಿ ಪ್ರಿಪರೇಷನ್ ಮಾಡಿರಿ. ನಮ್ಮ ಗ್ರೂಪಿಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದ ಲಿಂಕ್ ಕೊಟ್ಟಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ 100% ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.